ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಚಾಣಕ್ಯರ ಪ್ರತಿಯೊಂದು ತತ್ವಗಳನ್ನು ಚಾಣಕ್ಯ ನೀತಿಯಲ್ಲಿ ಉಲ್ಲೇಖಿಸಲಾಗಿದೆ. ಈ ನೀತಿಯಲ್ಲಿ ಪ್ರಸ್ತುತ ಮತ್ತು ಮುಂದಿನ ದಿನಗಳಲ್ಲಿ ನೈತಿಕ ಮತ್ತು ಉತ್ತಮ ಜೀವನವನ್ನು ಹೇಗೆ ನಡೆಸಬೇಕೆಂಬುದರ ಕುರಿತು ಸಂಪೂರ್ಣ ಮಾಹಿತಿಯನ್ನು ನೀಡಲಾಗಿದೆ. ಚಾಣಕ್ಯರ ಸಿದ್ಧಾಂತಗಳನ್ನು ಮತ್ತು ನಿಯಮಗಳನ್ನು ಚಾಣಕ್ಯ ಉಪಯುಕ್ತ ಮತ್ತು ಮಾನವ ಮನಸ್ಸಿನ ಆಳವಾದ ತಿಳುವಳಿಕೆಯನ್ನು ನೀಡುತ್ತವೆ ಎಂದು ಒಪ್ಪಿಕೊಳ್ಳಲಾಗಿದೆ. ಆಚಾರ್ಯ ಚಾಣಕ್ಯರ ಪ್ರಕಾರ, ಪುರುಷರು ತಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳಲು ಬಯಸದೇ ಇದ್ದರೆ ಕೆಲವು ರೀತಿಯ ಮಹಿಳೆಯರನ್ನು ಮದುವೆಯಾಗಬಾರದು ಎಂದು ಚಾಣಕ್ಯರು ಹೇಳಿದ್ದಾರೆ. ಆ ಮಹಿಳೆಯರು ಯಾರೆಂಬುದು ಈ ಲೇಖನದಲ್ಲಿ ತಿಳಿದುಕೊಳ್ಳೋಣ. ಅಸಹಾಯಕರ ಮತ್ತು ಅಸಭ್ಯ ಮಹಿಳೆ. ಒಬ್ಬ ಮಹಿಳೆ ಅಸಭ್ಯವಾಗಿದ್ದರೆ ಒಬ್ಬ ವ್ಯಕ್ತಿಯು ಅಂತಹ ಮಹಿಳೆಯನ್ನು ವಿವಾಹವಾಗಬಾರದು. ಒಂದು ವೇಳೆ ಇಂತಹ ಗುಣಗಳುಳ್ಳ ಮಹಿಳೆ ಹೊರಗಿನಿಂದ ಸುಂದರವಾಗಿ ಕಾಣಬಹುದು, ಆದರೆ ಆಂತರಿಕವಾಗಿ ಆಕೆಯಲ್ಲಿ ಅಸಭ್ಯ ವರ್ತನೆಗಳು ಮನೆ ಮಾಡಿರುತ್ತವೆ. ಅಂತಹ ಮಹಿಳೆ ತನ್ನ ಗಂಡನನ್ನು ತನ್ನ ಜೀವನದುದ್ದಕ್ಕೂ ನಿಂದಿಸುತ್ತಲೇ ಇರುತ್ತಾಳೆ ಎಂದು ಚಾಣಕ್ಯರು ತಿಳಿಸಿದ್ದಾರೆ. ಬುದ್ಧಿ ಇಲ್ಲದ ಸೌಂದರ್ಯ. ವಿಶಿಷ್ಟವಾಗಿ ಪುರುಷರು ತಮ್ಮ ಜೀವನ ಸಂಗಾತಿಯನ್ನು ಆಕೆಯ ಬುದ್ಧಿವಂತಿಕೆಗಿಂತ ಹೆಚ್ಚಾಗಿ ಮಹಿಳೆಯ ನೋಟವನ್ನು ಆಧರಿಸಿ ಆಯ್ಕೆ ಮಾಡುತ್ತಾರೆ. ಚಾಣಕ್ಯ ಆದಾಗ್ಯೇ ಸುಂದರವಾಗಿ ಕಾಣುವ ಆದರೆ ಸಾಮಾನ್ಯ ಜ್ಞಾನವಿಲ್ಲದ ಮಹಿಳೆಯರನ್ನು ಮದುವೆಯಾಗಲೇಬಾರದು ಎಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. ಕೆಟ್ಟ ಕೌಟುಂಬಿಕ ಹಿನ್ನೆಲೆಯುಳ್ಳ ಮಹಿಳೆ. ಹೆಣ್ಣಿನ ಜೊತೆ ಗಂಡನ್ನು ಗಂಟು ಕಟ್ಟುವ ಮೊದಲು ಚಾಣಕ್ಯರು ಆಕೆಯ ಹಿಂದಿನದನ್ನು ತಿಳಿದುಕೊಳ್ಳುವಂತೆ ಸಲಹೆ ನೀಡಿದ್ದಾರೆ. ಆಕೆಯ ಕುಟುಂಬ ಎಂಥದ್ದು, ಕುಟುಂಬ ಒಳ್ಳೆಯ ಗುಣಗಳನ್ನು ಹೊಂದಿದೆಯೇ ಎನ್ನುವುದನ್ನು ತಿಳಿದುಕೊಂಡಿರಬೇಕು. ಹಾಗೂ ಮದುವೆಯಾಗುವ ಹುಡುಗಿಯ ಮನೆಯವರು ಒಂದು ಸಂಸಾರವನ್ನು ಹಾಳು ಮಾಡುವ ಅಥವಾ ಮನೆ ಒಡೆಯುವ ಗುಣಗಳನ್ನು ಹೊಂದಿದ್ದಾರೆಯೇ ಎಂದು ತಿಳಿದುಕೊಳ್ಳಬೇಕು. ಸುಳ್ಳು ಹೇಳುವವಳು. ಪ್ರತಿ ಬಾರಿಯೂ ಸುಳ್ಳು ಹೇಳುವ ಮಹಿಳೆಯನ್ನು ಮದುವೆಯಾಗಬಾರದು. ಇಂತಹ ಮಹಿಳೆಯರು ತನ್ನ ಗಂಡನ ವಿರುದ್ಧ ಸುಳ್ಳಿನ ಬಲೆಯನ್ನು ಬೀಸುವ ಮೂಲಕ ಕುಟುಂಬವನ್ನು ನಾಶಪಡಿಸಬಹುದು ಎಂದು ಚಾಣಕ್ಯರು ಹೇಳಿದ್ದಾರೆ. ಈ ಕಾರಣಕ್ಕಾಗಿ ಪುರುಷರು ಅಂತಹ ಮಹಿಳೆಯರನ್ನು ಮದುವೆಯಾಗಲು ಹೋಗಬಾರದು. ಕೆಟ್ಟ ಸ್ವಭಾವವುಳ್ಳ ಮಹಿಳೆ. ದುಷ್ಟ ಮಹಿಳೆಯ ಪಾತ್ರವು ತನ್ನ ಗಂಡನೊಂದಿಗಿನ ಸಂಬಂಧವನ್ನು ಮುರಿಯಲು ಸುಲಭಗೊಳಿಸುತ್ತದೆ. ಆದ್ದರಿಂದ ಪುರುಷನು ಅಂತಹ ಮಹಿಳೆಯನ್ನು ಮದುವೆಯಾಗಬಾರದು. ಮದುವೆಯಾಗುವುದಾದರೆ ಆಕೆಯಲ್ಲಿ ಒಂದಾದರೂ ಒಳ್ಳೆಯ ಗುಣಗಳು ಇರಬೇಕು. ಕೆಟ್ಟ ಸ್ವಭಾವವಿದ್ದರೆ
ಅಂತಹ ಮಹಿಳೆಯರಿಂದ ದೂರ ಉಳಿಯಬೇಕು. ಮನೆ ಕೆಲಸಗಳನ್ನು ಮಾಡಲು ಸಾಧ್ಯವಾಗದವಳು. ಆಚಾರ್ಯ ಚಾಣಕ್ಯರ ಪ್ರಕಾರ ಮನೆ ಕೆಲಸಗಳ ಕುರಿತು ಚೆನ್ನಾಗಿ ತಿಳಿಯದ ಮಹಿಳೆ ಮದುವೆಗೆ ಅನರ್ಹಳು ಎಂದು ಹೇಳಿದ್ದಾರೆ. ಆಧುನಿಕ ಜಗತ್ತಿನಲ್ಲಿ ಇದು ವಿವಾದಾತ್ಮಕ ವಿಷಯವಾಗಿದ್ದರೂ ಸಹ ಕೆಲವರು ಇನ್ನೂ ಈ ನಂಬಿಕೆಯನ್ನು ತಮ್ಮಲ್ಲಿ ಇಟ್ಟುಕೊಂಡಿದ್ದಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.